ಕಾರ್ ರಿವ್ಯೂ ಮಾಡ್ತಿದ್ವಿ. ಕಾರ್ ಕಾರ್ ರಿವ್ಯೂ ಮಾಡ್ತಾ ಇದೀನಿ. ಹೈಯೆಸ್ಟ್ ರೋಡ್ ಟ್ಯಾಕ್ಸ್ ಪೇಯರ್ ಇನ್ ಇಂಡಿಯಾ ನಾವೇ ಕರ್ನಾಟಕದವರು. ನಮ್ ದೇಶ ರೀ ನಾವು ಬರೀ ಒಂದೇ ಬೆಳೆಲ್ಲ ಆಟ ಆಡಿಸಬಹುದು ನೋಡಿ. ಬಸ್ ಡಕೋಟಾ ಎಕ್ಸ್‌ಪ್ರೆಸ್ ಬಸ್. ಓಹೋ ಗುರು ಯಪ್ಪ ಸ್ಪೇಷಿಯಸ್ ಆಗಿದೆ ಅಂತ ಚೆನ್ನಾಗಿದೆ ಗೈಸ್. ಕಂಪ್ಯಾರಿಟಿವ್ಲಿ 60 ಮೀಟರ್ ವರೆಗೂ ಸೆನ್ಸ್ ಮಾಡುತ್ತಂತೆ. ಇದನ್ನ ತಗೊಂಡ್ರೆ 100% ನಾವು ಫಸ್ಟ್ ಹೊಡೆಯೋದೆ ಫಾರಿನ್ ಟ್ರಿಪ್. ಬ್ಯೂಟಿಫುಲ್ ಲೇಡೀಸ್ ಹಾಯ್ ಹಾಯ್ ಹಾಯ್. ಹೊಸ ಪರಿಚಯ. ಚಾಕ್ಲೇಟ್ ಮಾಡ್ಗೋರು ಎತ್ಕೊಂಡ್ಬಿಡೋಣ ಇಲ್ಲಿ. ಸುಜಿ ಅವರು ಮತ್ತೆ ಬ್ಯಾಕ್ ಟು ಬೇಸಿಕ್ ಫುಲ್ ಬಾರಿಸ್ಬಿಡ್ಬೇಕು. ಹೋಯ್ತು ಡಯಟ್. ಯಾವ ಚಾಕ್ಲೇಟು? ಈ ಸ್ಪೆಕ್ಸ್ ತಗೊಂಡು ಕೇಕ್ ಬೇಕಂತೆ ಮೇಡಮ್. ಅದಕ್ಕೆ ನೀವೇನೋ ಮಾಡಿಸ್ಕೊಳ್ಳಲ್ವಾ? ಚೆನ್ನಾಗಿ ಕಾಣಿಸ್ತಿದ್ಯಾ ಗೈಸ್? ನಮ್ಮ ಮಗ ಹುಟ್ಟಿದಾಗಲೇ ಚೆನ್ನಾಗಿದೆ. ಸುಮ್ಮನೆ ಏನೋ ಟ್ರೀಟ್ಮೆಂಟ್ ಶುರು ಮಾಡ್ತಾ ಇದ್ರಿ. ಕಾಂಟೆಂಟ್ ಬೇಕಾ ಮೇಲೆ ಹಿಂಗ್ ಮಾಡ್ತೀಯ ಅಂದ್ರೆ ಬರೀ ಇಂಥದೆಯಾ? ನಿಮ್ ಡವ್ ಅವನ ಬೇರೆ ಇನ್ನೇನೇನು ಬರುತ್ತೆ ನಿಮಗೆ? ಸ್ಯಾಟ 3, 2, 1 ಸ್ಟೋರೇಜ್ ಫುಲ್ ಅಂತ ಆಫ್ ಆಗೋಯ್ತು. 60K ಟ್ರಿಪ್ ಕರ್ಕೊಂಡು ಹೋಗ್ಬೇಕಾ ಟ್ರೆಕ್ಕಿಂಗ್ ಕರ್ಕೊಂಡು ಹೋಗ್ಬೇಕಾ ಅಂತ ಹೇಳಿ ಹೋಗೋಣ ಅಂತ ನೀವು ಡಿಸೈಡ್ ಮಾಡಿ ನೆಕ್ಸ್ಟ್ ಲೆವೆಲ್ ಎಂಜಾಯ್ ಮಾಡ್ಬೇಕಂತ ಫಿಕ್ಸ್ ಆಗ್ಬಿಟ್ಟಿದೀನಿ. ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಮ್ಮೆ ಇನ್ನೊಂದು ವ್ಲಾಗ್ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವ್ಲಾಗ್ ಅಲ್ಲಿ ಒಂದು ಕಾರ್ ರಿವ್ಯೂ ಮಾಡ್ತಿದ್ವಿ. ಕಾರ್ ರಿವ್ಯೂ ಮಾಡ್ತಾ ಇದೀನಿ. ಬನ್ನಿ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ. ಅದು ನಾರ್ಮಲ್ ತಾರ್ ಅಲ್ಲ, 5 ಡೋರ್ ತಾರ್ ರಾಕ್ಸ್ ನ ರಿವ್ಯೂ ಮಾಡ್ತಾ ಇದೀನಿ. ಯಾಕೆ ಏನು ಎತ್ತ ಅಂತಲ್ಲ ಈ ವಿಡಿಯೋ ಎಂಡ್ ಅಲ್ಲಿ ಹೇಳ್ತೀನಿ. ಸೊ ಬನ್ನಿ ಹೋಗೋಣ. ಇವಾಗ ಎಲ್ಲಿ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ನಮ್ಮ ಹುಡುಗ ಸಂತುಗೆ ಫೋನ್ ಮಾಡಿ ಹೇಳ್ದೆ, ಗುರು ಎತ್ತಾಕಂಬ ಇಲ್ಲಿ ನೋಡ್ಬೇಕು, ನಾನು ಅದನ್ನ ಡ್ರೈವ್ ಮಾಡಿ ನೋಡ್ಬೇಕು ಅಂತ. ಸರಿ ಅಣ್ಣ ಬರ್ತಾ ಇದೀನಿ ಅಂತ ಹೇಳಿ 5 ನಿಮಿಷದಲ್ಲಿ ಆಲ್ರೆಡಿ ಕೆಳಗಡೆ ಬಂದು ಕಾಯ್ತಾ ಇದ್ದೇನೆ. ನಾನು ಇವಾಗ ರೆಡಿ ಆಗಿ ಹೋಗ್ತಾ ಇದೀನಿ. ಬನ್ನಿ ತಾರ್ ರಾಕ್ಸ್ ಯಾವ ತರ ಇರುತ್ತೆ ಅಂತ ನೋಡ್ಕೊಂಬರೋಣ. ಆಲ್ರೆಡಿ ತಗೊಬಂದು ನಮ್ ಕಾರ್ಗೆ ಇಕ್ತಾ ಇದೆಯಾ ಅನ್ನೋ ಇನ್ನೊಂದ್ ಸ್ವಲ್ಪ ಇರ್ಲಿ ಗಿನ್ ರೂಫ್ ಎಲ್ಲ ಓಪನ್ ಮಾಡ್ಕೊಂಡೇ ಬಂದ್ಬಿಟ್ಟಿದ್ಯಾ. ಹಾಯ್ ಗೈಸ್, ನೋಡಿರ್ತಾರಲ್ಲ ಸಂತು ನಮ್ಮ ಸ್ನೇಹಿತರ ವ್ಲಾಗ್ ಅಲ್ಲಿ. ಸೂಪರ್ ಗಾಡಿ ಹತ್ತನ ಟೈಮ್ ಆಗ್ಬಿಟ್ಟೈತೆ. ಅರ್ಧ ಗಂಟೆಯಿಂದ ವೇಟ್ ಮಾಡಿದ್ದೀನಿ. ಅಯ್ಯೋ ಡವ್ ಮಾಡ್ಬೇಡ, ಅರ್ಧ ಗಂಟೆಯಿಂದ ವೇಟ್ ಮಾಡಿದೀನಿ ಅಂತ. ಬಿಸ್ನೆಸ್ ಮ್ಯಾನ್ಗಳನ್ನ ಮೀಟ್ ಮಾಡೋದಪ್ಪ, ಯೂಟ್ಯೂಬರ್ಗಳನ್ನ ಮೀಟ್ ಮಾಡೋಕ್ಕಾಗಲ್ಲ. ಹೆಂಗೆ ಅಣ್ಣ ಇವಾಗಲೇ ಡವ್ ಶುರು ಮಾಡ್ಕೊಂಡ್ಬಿಟ್ಟವನೆ. ನೀವೇನ್ ನೋಡ್ತೀರಾ, ಇದೇ ಗಾಡಿನೇ ರಾಕ್ಸ್ ಅಲ್ಲಿ ಹೈಯೆಸ್ಟ್ ಕಾಸ್ಟ್ ಇರುವಂತ ವೆಹಿಕಲ್. 28.5 ಲಕ್ಷ ಕರ್ನಾಟಕ ಆನ್ ರೋಡ್. ನಾವು ಹೈಯೆಸ್ಟ್ ರೋಡ್ ಟ್ಯಾಕ್ಸ್ ಪೇಯರ್ ಇನ್ ಇಂಡಿಯಾ ನಾವೇ ಕರ್ನಾಟಕದವರು. ಅದೇ ಸ್ವಲ್ಪ ಕಾಸ್ಟ್ಲಿ. ಕರ್ನಾಟಕದಲ್ಲಿ ಈ ಗಾಡಿ ಕಾಸ್ಟ್ಲಿ ಇರೋದು. ಎಲ್ಲೋದ್ರೂ ಸ್ವಲ್ಪ 1,70,000 80,000 ಕಮ್ಮಿ ಇರುತ್ತೆ. ನಮ್ಮ ಹೈಯೆಸ್ಟ್ ಕಾಸ್ಟ್ ನಾವೇ ಹೈಯೆಸ್ಟ್ ದುಡ್ಡು ಕೊಟ್ಟು ತಗೊಳ್ಳೋದು ಕರ್ನಾಟಕದವರು. ನಮ್ ದೇಶ ರೀ ನೋಡಿ, ಹಳೆ ತಾರನ 2 ಕೈ ಹಿಡ್ಕೊಂಡು ಹಿಂಗ್ ಓಡಿಸ್ಬೇಕಾಗಿತ್ತು. ಈ ತಾರನ ಬರೀ ಒಂದೇ ಬೆಳೆಲ್ಲ ಆಟ ಆಡಿಸಬಹುದು ನೋಡಿ. ಬಸ್ ಡಕೋಟಾ ಎಕ್ಸ್‌ಪ್ರೆಸ್ ಬಸ್ ಇದು ಒಂದೇ ಬೆಳೆಲ್ಲ ಓಡಿಸ್ತಿರೋದು ನೋಡಿ. ಎಷ್ಟು ಈಸಿಯಾಗಿ ಓಡಿಸ್ತೇವೆ, ಒಂದೇ ಬೆಳೆಲ್ಲ ಓಡಿಸಬಹುದು. ಅಷ್ಟು ಸ್ಮೂತ್ ಇದೆ ಈ ಗಾಡಿ. ಫುಲ್ ರಿಫೈನ್ ಮಾಡಿದ್ದಾರೆ. ಆ ತಾರ್ಗು ಈ ತಾರ್ಗು ಅಜಗಜ ಅಂತ ಡಿಫ್ರೆನ್ಸ್ ಇದೆ. ಸ್ಟಾರ್ಟಿಂಗ್ ಅಲ್ಲಿ ಹೇಳ್ಬಿಡ್ತೀನಿ, ಇವನ್ ಜೊತೆ ಏನಾದ್ರು ಅಕಸ್ಮಾತ್ ಬಂದ್ರೆ 100% ಒಂದು ಮೈಂಡ್ ಫಿಕ್ಸ್ ಆಗ್ಬಿಡ್ಬೇಕು, ನೀವು ಕಾರ್ ತಗೊಂತೀರಾ ಆ ತರ ಎಕ್ಸ್ಪ್ಲನೇಷನ್ ಕೊಟ್ಬಿಟ್ಟಿರ್ತಾರೆ. ಯಾಕಂದ್ರೆ ಕಮ್ಮಿ ಆದ್ರೆ ಒಂದು 20-25 ಗಾಡಿ ಕೊಡ್ಸಿದ್ದೀರ. 20-25 ಗಾಡಿಗೆ ನಾನು ಎಲ್ಲರಿಗೂ ರೆಫರ್ ಮಾಡಿದ್ದೀನಿ. ಎಲ್ಲರೂ ತಗೊಂಡವ್ರೆ, ಎಲ್ಲರೂ ಹ್ಯಾಪಿನೇ. ಬಟ್ ಒಂದ್ಸರಿ ಹೋಯ್ತು ಟೆಸ್ಟ್ ಡ್ರೈವ್ ತಗೊಂಡ್ ಹೋದ ಅಂದ್ರೆ ಫಿಕ್ಸ್. ಬುಕಿಂಗ್ ಮಾಡ್ಕೊಳ್ದೆ ಬರದೇ ಇಲ್ಲ ಅಣ್ಣ. ಯಾಕಂದ್ರೆ ಆ ರೇಂಜ್ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡಿ ಎಲ್ಲ ತೋರಿಸಿ ಗಾಡಿ ಹೆಂಗೈತೆ ಅಂತ ತೋರಿಸಿ ಕರ್ಕೊಂಡ್ ಬಂದ್ಬಿಡ್ತಾರೆ. ಬನ್ನಿ ನೋಡೋಣ ಇವಾಗ ಎಲ್ಲಿ ಕರ್ಕೊಂಡು ಹೋಯ್ತು. ಎಲ್ಲಿ ಹೋಯ್ತಾ ಇದ್ದೀವಿ ನಾವು? ಹಿಂಗೆ ಹೋಗಿ ಲೆಫ್ಟ್ ಡಾಕ್ಟರ್ ವಿಷ್ಣುವರ್ಧನ್ ನೋಡೋದು ಹೋದ್ರೆ ನೈಸ್ ಡೆಡ್ ಎಂಡ್ ಹೋಗ್ಬೋದು. ಅಲ್ಲಿ ಸ್ವಲ್ಪ ಖಾಲಿ ರೋಡ್ಸ್ ಇದೆ, ಅಲ್ಲಿ ನೀವು ನೀಟಾಗಿ ಓಡಿಸಬಹುದು ಗಾಡಿಗಳನ್ನ. ಅದಕ್ಕೆ ಅಲ್ಲಿ ಕರ್ಕೊಂಡು ಹೋಗ್ತೀವಿ. ಈ ಮಾಡಲ್ ಬಂದು ಡೀಸೆಲ್ ಆಟೋಮೆಟಿಕ್ 4 ವೀಲ್ ಡ್ರೈವ್ ಮಾಡಲು ತಾರ್ ರಾಕ್ಸ್ 5 ಸೀಟರ್ದು. ಸೊ ಬನ್ನಿ ಹೋಗ್ತಾ ಯಾವ ತರ ಇರುತ್ತೆ ತೋರಿಸ್ತೀನಿ. ಇದೆ ನೋಡಿ 360 ಕ್ಯಾಮ್ರಾ. ರೆಕಾರ್ಡಿಂಗ್ ಆಗುತ್ತೆ, ಲೈವ್ ರೆಕಾರ್ಡಿಂಗ್ ಮಾಡಬಹುದು. ಮೆಮೊರಿ ಕಾರ್ಡ್ ಹಾಕೊಂಡ್ರೆ ರೆಕಾರ್ಡಿಂಗ್ ಆಗುತ್ತೆ. ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ ಇದೆ. ಇವಾಗ ಒಂದು ಸಾಂಗ್ ಹಾಕೋಣ, ಯಾವ್ದಾರು ಒಳ್ಳೆ ಸಾಂಗ್. ಒಂದು ಮಾಯಾವಿ ಸಾಂಗ್ ಹಾಕಿದ್ದೀನಿ. ಸೊ ಹೆಂಗೆ ಏನ್ ಸಸ್ಪೆನ್ಷನ್ ಇದು? ಇದು ಫ್ಲಿಕ್ ಅಂಡ್ ಸೆಲೆಕ್ಟ್ ಡ್ಯಾಂಪಿಂಗ್ ಅಂತ. ಫ್ರಂಟ್ 2 ಇಂಡಿಪೆಂಡೆಂಟ್ ಸಸ್ಪೆನ್ಷನ್ಸ್, ಹಿಂದ್ಗಡೆ ಕೊಟ್ಟಿರೋದು ಕಾಲ್ ಸ್ಪ್ರಿಂಗ್ ಅಂತ ಹೇಳಿ. ಇನ್ನು ಕಂಬೈನ್ ಆಗಿರುತ್ತೆ ವಿತ್ ಪೆಂಡಾಲಿಂಗ್ ಅಂತ. ಬಾಡಿ ರೋಲ್ ಆಗಬಾರ್ದು, ಮತ್ತೆ ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ ಆಗ್ಬಾರ್ದು ಅಂತ ಅದೇ ಡಿಸೈನ್ ಮಾಡಿ ತುಂಬಾ ಚೆನ್ನಾಗಿದೆ. ಹಳೆ ತಾರ್ಗೂ ಇದಕ್ಕೂ ಕಂಪೇರ್ ಮಾಡಿ ಸಸ್ಪೆನ್ಷನ್ ಅಂತೂ ತುಂಬಾ ಜನ ರಿವ್ಯೂಸ್ ಬರ್ದಿದ್ದಾರೆ. ಬೇಕಾದ್ರೆ ನೀವು ಆನ್ಲೈನ್ ಚೆಕ್ ಮಾಡ್ಬೋದು. ಸಸ್ಪೆನ್ಷನ್ ಅಷ್ಟೊಂದು ಫೀಲ್ ಆಗ್ತಾ ಇಲ್ಲ ಗುರು. ತುಂಬಾ ಚೆನ್ನಾಗಿದೆ. ನನ್ನ ಕಾರಲ್ಲೆಲ್ಲ ಹಿಂಗ್ ಹೋಗ್ಬಿಟ್ರೆ ಕಳ್ಕೊಂಡ್ ಕೆಳಗೆ ಹೋಗ್ಬಿಟ್ಟಿರ್ತದೆ. ಸಸ್ಪೆನ್ಷನ್ ಚೆನ್ನಾಗೈತೆ, ನಿಜವಾಗ್ಲೂ ಚೆನ್ನಾಗೈತೆ, ತುಂಬಾ ಚೆನ್ನಾಗಿದೆ. ಇಲ್ಲ ಆಫ್ ರೋಡಿಂಗ್ ಅಣ್ಣ ಕರ್ಕೊಂಡು ಹೋಗ್ತಾರದು ಇವಾಗ ನೋಡಿ. ತಿರುಗಿಸ್ತಾರೆ ನೋಡಿ, ಎಳಿತಾರೆ ಅಣ್ಣ. ಎದ್ರಕೊಂಡ್ಬಿಡ್ತಾನೆ ನಾವೆಲ್ಲ ಮುಂದೆ. ಇದು 4H4 ಲೋ ಮಾಮೂಲಿ ನಿಮ್ಗೆ ಗೊತ್ತಿರೋದು, ನೀವು ನೋಡಿದ್ದೀರಾ. 2H 4H4 ಲೋ ಇದೆ. ನಾರ್ಮಲ್ ಇದು ಡೀಪ್ ಪಾರ್ಕಿಂಗ್, ರಿವರ್ಸ್, ನ್ಯೂಟ್ರಲ್ ಡ್ರೈವ್, ಮ್ಯಾನ್ಯಲ್ ಅಲ್ಲಿ ಓಡಿಸ್ಬೋದು. 1 2 3 4 5 ಯೂಶಲ್ ಆಗಿ ಎಲ್ಲ ಆಟೋಮೆಟಿಕಲ್ ಏನಕ್ಕೆ ಮ್ಯಾನ್ಯಲ್ ಕೊಟ್ಟಿರ್ತಾರೆ ಅಂದ್ರೆ, ನೀವು ಗಾರ್ಡ್ ಸೆಕ್ಷನ್ ಹೋದಾಗ ಮ್ಯಾನ್ಯಲ್ ಯೂಸ್ ಮಾಡ್ಬೇಕಿಲ್ಲ. ಬ್ರೇಕ್ ಬೇಗ ಸೋದೋಗ್ಬಿಡುತ್ತೆ. ಡೌನ್ ಇಳಿಸ್ಬೇಕಾರೆ ಅಪ್ ಹತ್ಬೇಕಾರೆ ಎಲ್ಲ ಮ್ಯಾನ್ಯಲ್ ಯೂಸ್ ಮಾಡಿದ್ರೆ ನಿಮ್ಗೆ
ಬ್ರೇಕ್ ಪ್ಯಾಡ್ ಅಷ್ಟು ಬೇಗ ಸೋದಿಲ್ಲ, ಯಾಕಂದ್ರೆ ನೀವು ಆಟೋಮೆಟಿಕ್ ಎಲ್ಲಾದ್ನೂ ಬ್ರೇಕಲ್ಲೇ ಕಂಟ್ರೋಲ್ ಮಾಡಬೇಕಾಗುತ್ತೆ. ಓಕೆ, ಇಲ್ಲೊಂದು ಸ್ವಲ್ಪ ಮಡ್ ರೋಡ್ ಇದೆ, ಹಿಂಗೆ ಹೋದ್ಮೇಲೆ ನೀವು ಒಂದು ಸ್ವಲ್ಪ ಓಡಿಸಿ, ನೀವು ಓಡಿಸೇ ಇಲ್ಲ ಅಂದರೆ ಅವಾಗಿಂದ ಓಡಿಸೋಕೆ ಹೇಳ್ಬಿಟ್ಟಿದ್ದೀರಾ. ಓಡ್ಸೋಣ ಒಳ್ಳೊಳ್ಳೆ ಆಫ್ ರೋಡಿಂಗ್ ಜಾಗ ಹುಡುಕಿದ್ಯಾ ಗುರು ಟೆಸ್ಟ್ ಡ್ರೈವ್ ಮಾಡಕ್ಕೆ. ಮಹೇಂದ್ರ ಕಾರ್ಸ್ ಇಲ್ಲೇ ತೋರಿಸಿದ್ರೆ ಕಸ್ಟಮರ್ಸ್ ಗೊತ್ತಾಗೋದು. ಅದಕ್ಕೋಸ್ಕರ ನಾನು ರೋಡ್ಗಳನ್ನ ನೋಡಿ ಇಟ್ಕೊಂಡಿದ್ದೀನಿ. ತುಂಬಾ ಡೀಪ್ ಆಗೇನಿಲ್ಲ, ಮೀಡಿಯಂ ಆಗಿದೆ. ಇದಕ್ಕಿಂತ ಡೀಪ್ ನೀವು ಹೋಗಿ ರಾಜಸ್ಥಾನ ಕಡೆ ಏನಿಲ್ಲ, ಆ ಥರ ಏನಿಲ್ಲ. ಮೀಡಿಯಂ ಆಗಿ ಬೆಂಗಳೂರಲ್ಲಿ ನೋಡ್ಕೊಂಡು ಇಟ್ಕೊಂಡಿದ್ದೀವಿ ಅಷ್ಟೇ. ಮಸ್ತಾಗೈತೆ. 4H ನಾನು 4H ಅಲ್ಲೇ ಸಾಕಿದ್ದು ಹತ್ತಕ್ಕೆ. 4 ಲೋ ಏನ್ ಬೇಡ. ಲೋ ಏನ್ ಬೇಡ, ಇಲ್ಲಿ ಈಸಿಯಾಗಿ ಹತ್ಬಿಡುತ್ತೆ ಎಲ್ಲ ಸಿಲ್ಲೇ ಇದ್ದಂಗೆ ಬಾಕ್ಸ್ಗೆ ಹಂಗೆ. ಓಹೋ ಗುರು ಯಪ್ಪ ಅಬ್ಬಾಸ್. ನೋಡಿ ಇವಾಗ ನಾನು ಆಟೋ ಹೋಲ್ಡ್ ಆನ್ ಮಾಡ್ತೀನಿ, ಬ್ರೇಕ್ ಬಿಟ್ಟಿದ್ದೀನಿ, ಬ್ರೇಕ್ ಮೇಲೆ ಕಾಲೇ ಇಟ್ಕೊಂಡಿದ್ದೀನಿ ನೋಡಿ. ಪರವಾಗಿಲ್ಲ ಗುರು, ಇದು ಚೆನ್ನಾಗೈತೆ ಗೈಸ್. 23 ಡಿಗ್ರಿ ಹಿಂಗಿದೆ ನೋಡಿ, ಆಟೋ ಹೋಲ್ಡ್ ಹಾಕಿ ನಿಲ್ಸಿರೋದು ವಿತೌಟ್ ಬ್ರೇಕ್. ಅದು ಎಲ್ಲಿ ಹೆಂಗೆ ಯಾವ ತರ ನೋಡಿ. ಹಾ ನಡೀರಿ ಹೋಗೋಣ. ಓ ಶಾಬಾಷ್. ನೋಡಿ ಗೈಸ್, ಇದೇ ನಾವು ಆವಾಗಲೇ ಇಳಿಸಿದ ಜಾಗ. ಓಹೋ ಯಪ್ಪ, ಹೆಂಗಿದೆ ಫೀಲ್. ಇಲ್ಲಾಕ್ ನಿಲ್ಸ್ಬಿಟ್ಟಿದ್ಯಾ ಆಟೋ ಹೋಲ್ಡ್ ಹಾಕ್ಬಿಟ್ಟು. ಶಾಬಾಸ್. ನೋಡಿ ಗೈಸ್ ಹೆಂಗೈತೆ, ಈ ತರ ಇರೋದು ಡೌನಲ್ಲಿ. ಕ್ರೇಜಿ ಅಲ್ಲ ನೋಡಿ. ನಾನೊಂದು ಸ್ವಲ್ಪ ಆಫ್ ರೋಡಿಂಗ್ ಮಾಡೋಣ ಹೊಸ ಥಾರ್ ರಾಕ್ಸಲ್ಲಿ. ನೋಡಿ ಹೆಂಗಿದೆ ಜಾಗ. ಬೆಂಗಳೂರಲ್ಲಿ ಸದ್ಯಕ್ಕೆ ಇದೊಂದೇ, ಅದು ನೈಸ್ ರೋಡ್ ಎಂಡಲ್ಲಿ. ಓಕೆ ಗೈಸ್ ಹೋಗೋಣ ಬನ್ನಿ, ಹಚ್ಚೋಣ. ಆರಾಮಾಗತ್ ಬಿಡುತ್ತೆ ಗೈಸ್ ಇದು. ಯಪ್ಪ ಕ್ರೇಜಿ ಅನ್ಕೊಡಿ. ನೋಡಿ ಶಾಬಾಸ್, ಮಸ್ತಾಗೈತೆ. ಬನ್ನಿ ಆ ಕಡೆ ಇಳಿಸೋಣ ಇವಾಗ. 4 ಲೋನೇ ಬೇಕಾಗಿಲ್ಲ ಗುರು ಇದಕ್ಕೆ. ಇಲ್ಲಿಂದ ಗೊತ್ತಾಗ್ತೈತೆ ಗುರು ಓಡಿಸ್ಬೇಕಾದ್ರೆ. ಅದಾಗೈತೆ ಗೈಸ್ ಫೀಲು. ಇದೇ ತಾರ್ ರಾಕ್ಸ್ ಅಲ್ಲಿ ಏನೇನಿದೆ ತೋರಿಸ್ತೀನಿ ಬನ್ನಿ. ಫಸ್ಟ್ ಸ್ಲಾಟ್ ಗ್ರಿಲ್ಸ್ ಇದೆ ಅಂಡ್ ಅದ್ರ ಮಧ್ಯೆ ಒಂದು ಚಿಕ್ಕ ಕ್ಯಾಮ್ರಾ ಇದೆ, 360 ಕ್ಯಾಮ್ರಾ ಆಗಿದೆ. ಸೊ ಬನ್ನಿ, ಜೊತೆಗೆ 19 ಇಂಚ್ ಡೈಮಂಡ್ ಕಟ್ ಅಲಾಯ್ ವೀಲು ಅಂಡ್ 60 ಡಿಗ್ರಿ ಕ್ಯಾಮ್ರಾ. ನೋಡಿ ಗೈಸ್, ಇನ್ನೊಂದೇನಂದ್ರೆ 90 ಡಿಗ್ರಿ ಓಪನ್ ಆಗುತ್ತೆ. ಈ ಡೋರ್ ಅಲ್ಲ, ಈ ಡೋರ್ ನೋಡಿ ಕಂಪ್ಲೀಟ್ 90 ಡಿಗ್ರಿ ಓಪನ್ ಆಗುತ್ತೆ. ಕ್ರೇಜಿ ಅಲ್ಲ. ಅಂಡ್ ಹಿಂದೆ ಕಂಫರ್ಟ್ ತೋರ್ಸೋಣ ಬನ್ನಿ, ಕಂಫರ್ಟ್ ಯಾವ ತರ ಇದೆ ಅಂತ ಹೇಳಿ. ಗೈಸ್ ಹೇಳ್ಕೊಳ್ಳೋಷ್ಟೆಲ್ಲ ಏನು ಕಂಜೆಸ್ಟೆಡ್ ಆಗಿಲ್ಲ, ಕಂಫರ್ಟೇಬಲ್ ಆಗಿದೆ. ನೋಡಿ ಸ್ಪೇಷಿಯಸ್ ಆಗಿದೆ ಅಂತ ಅನ್ಕೊಂಸ್ತೈತೆ ನನ್ಗೆ ಯಾಕೋ. ಸೊ ಇದಾದ್ಮೇಲೆ ಡಿಕ್ಕಿ ಸ್ಪೇಸ್ ಹೇಗಿದೆ ನೋಡೋಣ ಬನ್ನಿ. ಬೂಟ್ ಸ್ಪೇಸ್. ಸೊ 90 ಡಿಗ್ರಿ ಓಪನ್ ಆಗೋ ಡೋರ್. ಇಲ್ಲೊಂದು ಕ್ಯಾಮ್ರಾ ಕೊಟ್ಟಿದ್ದೀನಿ. 447 ಲೀಟರ್ಸ್ ಇದೆ ಬೂಟ್ ಸ್ಪೇಸ್. ಓ ಕ್ರೇಜಿ. ವೈಪರ್ ಕೊಟ್ಟಿದ್ದಾರೆ ಹಿಂದೆ. ಇಲ್ಲಿ ವಾಷರ್ ಇದೆ, ಎಲ್ಲಿದೆ ನೋಡಿ, ಹುಡುಕಿ ನೋಡ. ವಾಷರಾ? ಇಲ್ಲೆಲ್ಲ ಐತೆ ವಾಷರ್. ನೀರು ಬರುತ್ತೆ, ಇದೆ ವಾಷರ್ ನೋಡಿ, ಇಲ್ಲಿದೆ ನೋಡಿ ಗೈಸ್. ಓ ಅಲ್ಲ, ಗೊತ್ತೇ ಆಗಲ್ವಲ್ಲ ಗುರು. ಚೆನ್ನಾಗಿದೆ ಗೈಸ್ ಕಂಪ್ಯಾರಿಟಿವ್ಲಿ. ಟೂಲ್ ಕಿಟ್ಟು ವಾವ್. ಹಿಂದೆ ಟೈಲ್ ಲ್ಯಾಂಪು ಸಖತ್ತಾಗೈತೆ, ಈ ಟೈಪ್ ಟೈಲ್ ಲ್ಯಾಂಪು. ಬನ್ನಿ ಗೈಸ್, ಒಳ್ಳೆ ಫೀಚರ್ಸ್ ಐತೆ ಗೈಸ್. ಲೆವೆಲ್ 2 ADAS ಇದೆ, ಮುಂದೆ 60 ಮೀಟರ್ ವರೆಗೂ ಸೆನ್ಸ್ ಮಾಡುತ್ತಂತೆ. ಅಂಡ್ ಇದನ್ನ ತಗೊಂಡ್ರೆ 100% ನಾವು ಫಸ್ಟ್ ಹೊಡಿಯೋದೆ ಫಾರಿನ್ ಟ್ರಿಪ್. ಬರ್ದಿಟ್ಕೊಳ್ರಿ, ಒಳ್ಳೆ ರೋಡ್ ಟ್ರಿಪ್ ಹೊಡಿಯೋಣ. ಯಾಕಂತ ಹೇಳಿದ್ರೆ ತಾರ್ ಮೇಲೆ ಅಷ್ಟು ಲವ್ ಆಗ್ಬಿಟ್ಟಿದೆ ಗೈಸ್. ಅಲ್ಲಿದೆ ADAS ನೋಡಿ, ಕ್ರೇಜಿ ಅಲ್ಲ. ಮೇನ್ ಇದರಲ್ಲಿ ಪುಷ್ ಸ್ಟಾರ್ಟ್ ಇದೆ ನೋಡಿ, ಪುಷ್ ಸ್ಟಾರ್ಟ್ ಬಟನ್. ಕೀ ಹಾಕೋಂಗೇ ಇಲ್ಲ. ಎರಡು ಫೀಚರ್ ಆಡ್ ಮಾಡಿದ್ದಾರೆ ಇದರಲ್ಲಿ. ಹಳೆ ತರ ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ಸ್, ಹಿಲ್ ಡೌನ್ ಅಸಿಸ್ಟ್, ಟ್ರಾಕ್ಷನ್, ESP. ಇದು ಫ್ಯೂಲ್ ಟ್ಯಾಂಕ್ ಓಪನ್ ಮಾಡಕ್ಕೆ ಅಲ್ಲಿ ಕೀ ಕೊಡ್ಬೇಕಿತ್ತು ಹಳೆ ತರಲ್ಲಿ. ಓ ಇವಾಗ ಇಲ್ಲೇ ಬಟನ್, ಇಲ್ಲಿಂದ ಬಟನ್ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ನೋಡಿ ಸೀಟ್ ಎಲ್ಲ ಬಂದು ಎಲೆಕ್ಟ್ರಿಕಲ್ ಅಡ್ಜಸ್ಟ್ಮೆಂಟ್ ಸೀಟ್. ಓ ಗೈಸ್ ಇದೇ ಹೇಳಿದವಾಗ. ಮತ್ತೆ ವೆಂಟಿಲೇಟರ್ ಸೀಟ್ ಕೂಡ, ವೆಂಟಿಲೇಟೆಡ್ ಇದೆ. ಮತ್ತೆ ಇದು ಎಲೆಕ್ಟ್ರಿಕ್ ಸ್ಟೇರಿಂಗ್, ತುಂಬಾ ಲೈಟ್ ಇದೆ. ಆಟೋ ಲೈಟ್ಸ್ ಇದೆ, ಆಟೋ ವೈಪರ್ಸ್ ಇದೆ. ಪ್ಯಾಡ್ ಕೂಡ ವೈಪ್ ಆಗುತ್ತೆ. ಮಳೆ ಬಂದ್ರೆ ಡಿಸ್ಕ್ ಪ್ಯಾಡ್ ಕೂಡ ವೈಪ್ ಆಗ್ತಾ ಇರುತ್ತೆ. ಮಳೆ ಬಂದಾಗ ಕ್ಯಾಲಿಬರಿಂಗ್ ಇರೋ ಡಿಸ್ಕ್ ಪ್ಯಾಡ್ಸ್ ಡಿಸ್ಪ್ಲೇ ಹತ್ರ ಬರುತ್ತೆ, ಮಳೆ ನೀರು ಆಚೆ ಆಗ್ತಾ ಇರುತ್ತೆ. ಡಿಸ್ಪ್ಲೇ ವೈಪಿಂಗ್ ಅಂತ ಕರೀತಾರೆ ನೋಡಿ ಗೈಸ್. ಇದು ಬ್ಲೈಂಡ್ ವ್ಯೂ ಮಾನಿಟರಿಂಗ್ ಸಿಸ್ಟಮ್ ಅಂತ. ಇಂಡಿಕೇಟರ್ ಹಾಕಿದ ತಕ್ಷಣ ಇಲ್ಲಿ ಓಪನ್ ಆಗುತ್ತೆ. ಬ್ಲೈಂಡ್ ಸ್ಪಾಟ್ ನೀವು ನೋಡಕ್ ಆಗಲ್ಲ, ಮಿರರ್ ನೋಡಕ್ ಆಗಲ್ಲ, ಇಲ್ಲೇ ನೋಡ್ಕೋಬಹುದು. ಅಬ್ಬಾಶ್, ಬ್ಲೈಂಡ್ ವ್ಯೂ ಸಿಸ್ಟಮ್ ಹೆಂಗಿದೆ ಅಂತ. ಎಲ್ಲಕ್ಕಿಂತ ಮೇನ್ ಸುಜಿತನ ಸನ್ ರೂಫ್ ತುಂಬಾ ದೊಡ್ಡದಾಗಿ ಕೊಟ್ಟಿದೆ ಅಲ್ಲ, ಅದಕ್ಕೆ ಲೈಕ್ ಮಾಡ್ಬಿಡ್ತಾರೆ. ಟಾಪ್ ಎಂಡ್ ಅಲ್ಲಿ ಮಾತ್ರ ಇಷ್ಟು ದೊಡ್ಡ ಸನ್ ರೂಫ್ ಬರೋದು. ಹೌದಾ? ಸನ್ ರೂಫ್ ನೋಡಿ ಗೈಸ್, ಏನ್ ಮಸ್ತಾಗಿದೆ. ಫುಲ್ ಪ್ಯಾನರಾಮಿಕ್ ಸನ್ ರೂಫ್ ಕೊಟ್ಟಿದ್ದಾನೆ, ಕ್ರೇಜಿ ಇದೆ. ಲೆದರ್ ಇಂಟೀರಿಯರ್ಸ್ ಇದು ಮಾತ್ರ, ಲೆದರ್ ಇಂಟೀರಿಯರ್ಸ್ ಫುಲ್ ಕಂಪ್ಲೀಟ್ ಲೆದರ್ ಇದೆಲ್ಲ. ಓಕೆ. ಮತ್ತೆ ಅರ್ಮಾನ್ ಕಾರ್ಡನ್ ಸ್ಪೀಕರ್ ನೋಡಿ, ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ಗೈಸ್ ಹೋಗೋಣ. ಒಳ್ಳೆ ರೋಡ್ ನೋಡಿ ಹೆಂಗಿದೆ, ಏನ್ ಮಸ್ತಾಗಿದೆ, ಕ್ರೇಜಿ ಇದೆ ರೋಡ್. ಆಟೋಮೆಟಿಕ್. ನಾನು ಇಷ್ಟು ದಿವಸ ಮ್ಯಾನ್ಯುಯಲ್ ಓಡಿಸಿ ಆಟೋಮೆಟಿಕ್ ಫೀಲೇ ಬೇರೆ. ಏರ್ ಹಾಕೋಂಗಿಲ್ಲ, ಏನಿಲ್ಲ. ಒಂದ್ ಕೈಯಲ್ಲಿ ಸ್ಟೇರಿಂಗ್ ಅಂತೂ ಸಿಕ್ಕಾಪಟ್ಟೆ ಸ್ಮೂತ್ ಇದೆ ನೋಡಿ. ಕ್ರೇಜಿ ರೋಡ್ ನೋಡಿ ಹೆಂಗಿದೆ. ಬೆಂಗಳೂರಲ್ಲಿ ಹಿಂಗೆಲ್ಲ ಆಯ್ತಾ ಅಂತ ನನ್ಗೆ ಗೊತ್ತೇ ಇರಲಿಲ್ಲ. ನೀನ್ ಹೇಳಿದ್ಮೇಲೆ ಗೊತ್ತಾಯ್ತಾ ನಂಗೆ. ನೋಡಿ ಈ ಗಾಡೀಲಿ ಏನಾದ್ರು ನಾನು ರೋಡ್ ಟ್ರಿಪ್ ಮಾಡಿದ್ರೆ ಮಾತ್ರ ರೋಡ್ ನಾಯ್ಸ್ ಕೂಡ ಅಷ್ಟೊಂದಿಲ್ಲ, ಚೆನ್ನಾಗಿದೆ. ನನಗೆ ಪರ್ಸ್ನಲ್ ಆಗಿ ಇಷ್ಟ ಆಯಿತು. 104, 105 ಹೇಳಿದ್ದೀನಿ. ಆ ಸ್ಪೀಡೇ ಗೊತ್ತಾಗ್ತಾ ಇಲ್ಲ ನೋಡಿ. ಜಾಸ್ತಿ ಜೋಶ್ ಬಂದರೆ ತಗೋಬೇಕು ಅನ್ಸ್ಬಿಡುತ್ತೆ. ಅದಕ್ಕೆ ನಮ್ಮನ್ನು ನಾವೇ ಕಂಟ್ರೋಲ್ ಮಾಡ್ಕೊಳ್ಳೋಣ. 75 ಹೋಗ್ತಾ ಇದ್ದೀನಿ. ಅಡಾಸ್ನ ಸೆಟ್ ಮಾಡೋಣ ಬನ್ನಿ. ಸೆಟ್ ಅಂತ ಕೊಟ್ಟೆ ಗೈಸ್, ನೋಡಿ ಯಾವ ಥರ ಇದೆ ಅಂತ. ಭಯ ಆಯ್ತೈತಿ ಗುರು, ಆದ್ರೂ ನಿಂಗೆಲ್ಲ ಕುತ್ಕೊಳ್ಳೋಕ್ಕೆ. ಚೆಕ್ ಸ್ಪೀಡ್ ಪೋಸ್ಟ್ 60, ಅಲ್ಲೆಲ್ಲ 60 ಅಂತ ಹಾಕಿದ್ರಾ? ನೋಡಿ ಗೈಸ್ ಈ ತರ ಇದೆ. ಈಸಿಯಾಗಿ ಲೈನ್ ಚೇಂಜ್ ಮಾಡ್ಬೇಕಂದ್ರೆ ಇಂಡಿಕೇಟರ್ ಹಾಕ್ಲೇಬೇಕು. ಇಲ್ಲ ಅಂದ್ರೆ ಯಾವ ಲೈನ್ ಅಲ್ಲಿ ಆ ಲೈನ್ಗೆ ವೆಹಿಕಲ್ ಎಲೆಕ್ಟ್ ಡ್ರೈವ್ ಮಾಡುತ್ತೆ. ತುಂಬಾ ಜನ ಗೊತ್ತಿಲ್ಲ ಇಂಡಿಕೇಟರ್ ಹಾಕಿ. ಹೌದು ನೋಡಿ, ಸ್ವಲ್ಪ
ಟೈಟ್ ಆಗುತ್ತೆ. ನೋಡಿ ಈ ಕಡೆ ಎಳ್ಕೊಂಡ್ಬಿಡ್ತು ಗೈಸ್. ಮುಂದೆ ಲಾರಿ ಬಂದಿದ ತಕ್ಷಣ ಅದೇ ಆಟೋಮೆಟಿಕ್ ಆಗಿ ಬ್ರೇಕ್ ಹಿಡಿತಾ ಇದೆ ನೋಡಿ. ಫುಲ್ ಸ್ಲೋ ಆಯ್ತು. ಸ್ಟೇರಿಂಗ್ ಮೇಲೆ ಹಿಡಿದಿಲ್ಲ, ಏನು ಹಿಡಿದಿಲ್ಲ. ನೀವೇನ್ ಮಾಡ್ಬೇಕಂದ್ರೆ ಲೆಫ್ಟ್ ನೋಡ್ಕೊಳ್ಳಿ, ಲೆಫ್ಟ್ ಅಲ್ಲಿ ಯಾರಿಲ್ಲ ಅಂದ್ರೆ ಇಂಡಿಕೇಟರ್ ಹಾಕೊಳ್ಳಿ, ಲೆಫ್ಟ್ ಗೆಳಿರಿ ಗಾಡಿ, ಲೆಫ್ಟ್ ಗೆಳಿರಿ, ಈ ಲೈನ್ ಗೆಳೆದು ಮತ್ತೆ ಇಂಡಿಕೇಟರ್ ಆಫ್ ಮಾಡಿ, ಲೈನ್ ಗೆಲ್ ಬಿಟ್ಬಿಡಿ, ಮಾಡಿ ಹೋಗುತ್ತೆ. ಮತ್ತೆ ಎಷ್ಟು ಸ್ಪೀಡ್ ಲಾಕ್ ಮಾಡಿದ್ರಿ ಅದೇ ಸ್ಪೀಡ್ ಅಲ್ಲಿ ಹೋಗ್ತೈತೆ, ಕ್ರೇಜಿ ಸ್ಪೀಡ್ ಹೋಗುತ್ತೆ. ಮತ್ತೆ ಪುನಃ ಫ್ರಂಟ್ ವೆಹಿಕಲ್ ಕಾಣಾಗ ಮತ್ತೆ ಆ ಕಡೆ ನೋಡೋಣ ಇರಿ. ಅಲ್ಲೊಂದು ವೆಹಿಕಲ್ ಐತೆ, ಏನಾಗುತ್ತೆ ನೋಡೋಣ ಬನ್ನಿ. ಇವಾಗ ನೋಡಿ ಚೆಕ್ ಸ್ಪೀಡ್ ಪೋಸ್ಟ್ 80 ಅಲ್ಲಿ ಇತ್ತು ತೋರಿಸ್ತು, ಅದಕ್ಕೋಸ್ಕರ ಅದು 80ಗೆ ಬಂದು ಲಾಕ್ ಆಗಿದೆ. ಇವಾಗ ಕೀಪ್ ಹ್ಯಾಂಡ್ಸ್ ಆನ್ ಸ್ಟೇರಿಂಗ್ ವೀಲ್ ಅಂತ ಬಡ್ಕೋತಾನೆ ಐತೆ. ನೋಡೋಣ ಬನ್ನಿ ಇವಾಗ. ಅದು ನೋಡಿ, ಅದು ಮುಂದೆ ಇರೋದಕ್ಕೇನೆ ಆಲ್ರೆಡಿ ಸ್ಲೋ ಮಾಡ್ತಾ ಇದೆ ಆಲ್ರೆಡಿ. ಚೆನ್ನಾಗೈತೆ ಗೈಸ್. ಹಿಂಗೆ ಹಾಕ್ಬಿಟ್ಟು ಹೈವೇಲಿ ಕುತ್ಕೊಂಡ್ಬಿಟ್ರೆ ಏನು ತಲೆನೋವಿರಲ್ಲ, ಏನಿರಲ್ಲ, ಆರಾಮಾಗಿ ಊಟ ಗೀಟ ಮಾಡ್ಕೊಂಡು ಹೋಗ್ಬೋದು ನೋಡಿ. ಬಡ್ಕೊಂತೈತೆ. ಸ್ಟೇರಿಂಗ್ ಇಟ್ಕೋಬೇಕು, 3 ಸೆಕೆಂಡ್ ವರೆಗೂ ಇಟ್ಕೋಬೇಕು. ಇದು ಸೇಫ್ಟಿ ನಾರ್ಮ್ಸ್, ಅದು ಇಟ್ಕೊಳ್ಳೇಬೇಕು. ಓಕೆ ಗೈಸ್, ಸ್ಟೇರಿಂಗ್ ಹಿಡ್ಕೊಳ್ಳೇಬೇಕಂತ ಇಟ್ಕೊಳ್ಳಿ. ಆದ್ರೂ ಭಯ ಗೈಸ್, ಲೆಫ್ಟ್ಗೆ ಎಲ್ಲಿ ಎಳೆದ್ಬಿಡುತ್ತೋ ಅಂತ ಭಯ. ಇದೇನೆ ಬೇರೆ, ನಿಮ್ ರೋಡಲ್ಲಿ ಒಂದು ತಾರ್ ಮಡಗಿದ್ದೀರಾ ಅಂದ್ರೆ ನಿಮ್ಮೊಂದು ಈ ರೋಡಲ್ಲಿ ಒಂದು ತಾರ್ ಇದೆ, ಇವ್ರ ಹತ್ರ ಒಂದು ತಾರ್ ಇದೆ ಅಂತ ಎಲ್ಲ ಸುಮ್ಮನೆ ಎರುಗುರು ರೋಡ್ಗೆ ಹತ್ತತ್ತವೆ. ಒಂದೊಂದು ಮನೆಗೆ ಒಂದೊಂದು ಐತೆ ತಾರ್ಗಳು. ಇವಾಗ ಏನ್ ಪಿತಿ 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 ಅಂತಾವೆ. ಇವಾಗ ಎಲ್ಲಿ ಹೋಗ್ತಾ ಇದೀನಿ ನಾನು ಅಂತ ಹೇಳಿದ್ರೆ, ಸೆಲ್ಫ್ ಪ್ಯಾಂಪರಿಂಗ್ ಮಾಡಿಸ್ಕೊಳಕ್ ಹೋಗ್ತಾ ಇದೀನಿ. ಬನ್ನಿ ಫಸ್ಟ್ ಹೇರ್ ಕಟ್ ಮಾಡಿಸಿ, ಆಮೇಲೆ ಬಿಯರ್ಡ್ ನ ಟ್ರಿಮ್ ಮಾಡಿಸಿ, ಎಲ್ಲ ನೀಟಾಗಿ ಪಂಕಾಗಿ ರೆಡಿ ಆಗಿ ಹೋಗೋಣ. ಯಾಕೆ ಆಕ್ಚುಲಿ ಏನಿದೆ ಅಂತ ಹೇಳಿದ್ರೆ, ನಮ್ದೊಂದು ಇವೆಂಟ್ ಇದೆ ಇಲ್ಲಿ, ಬನ್ನಿ ತೋರಿಸ್ತೀನಿ ಏನು ಅಂತ. ಇವಾಗ ನಾವು ಬಂದಿರೋದು ನಮ್ಮ ಸ್ನೇಹಿತರು ಸಲೂನ್ಗೆ. ನೋಡಿ ಬನ್ನಿ ಹೋಗೋಣ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈಸ್ಕೊಳ್ಳಿ ಮೇಡಮ್. ಹಂಗೆಲ್ಲ ನೋಡಿ, ಫೋಟೋ ತಗೊಂಡು ವಾಪಸ್ ತಗೋತಾರಂತೆ. ಅವ್ರು ಬೇಡ ಅಂತಿದ್ದಾರೆ, ವೇಸ್ಟೇಜ್. ಕರೆಕ್ಟಾಗಿ ಹೇಳಿದ್ರಿ ಮೇಡಮ್. ನಮ್ಮ ಹುಡುಗರೆಲ್ಲ ಫುಲ್ ವರ್ಕಿಂಗ್ ಗೈಸ್. ಸುಜಿ ಅವರು ಮತ್ತೆ ಬ್ಯಾಕ್ ಟು ಬೇಸಿಕ್ಸ್ ಎಲ್ಲಿ ಸ್ಟಾರ್ಟ್ ಮಾಡಿರಲ್ಲಿ ಗೈಸ್. ನೋಡಿ ಗೈಸ್, ಬ್ಯೂಟಿಫುಲ್ ಲೇಡೀಸ್. ಹಾಯ್ ಹಾಯ್ ಹಾಯ್. ಏನಪ್ಪ ಇಷ್ಟೊತ್ತ ನಿಂಗೆ ಟೈಮ್ ಬರಕಾಗೋದು? ಬೆಳಗ್ಗೆ ಹೇಳೋದು ಈಗ ಬಂದಿದ್ಯಾ? ಏನು ಮಾಡ್ತೀರಾ? ಮನೆ ನೀನು ಆಯ್ತು, ಮನೆ ಕೆಲಸ ಮಾಡಿ, ಹಸಿ ಗುಲ್ಲಾಕಿ, ಹಾಲು ಕರೆದು, ಡೈರಿಗೆ ಹಾಕಿ ಎಲ್ಲ ಮಾಡ್ಬೇಕಲ್ಲಪ್ಪ. ಓಕೆ ಬನ್ನಿ, ಹೇರ್ ಕಟ್ ಮಾಡಿಸ್ಬೇಕು ನಾನು. ಹೌದಾ? 2 ಮಿನಿಟ್ಸ್ ಕೂತ್ಕೊಳ್ಳಿ, ಮಾಡಿಸ್ಕೊಡ್ತೀನಿ. ಡನ್. ಯಾರೋ ಪರಿಚಯ ಮಾಡ್ಕೊಡ್ಲಿಲ್ಲ. ಹೆಂಗಿದ್ದಾರೆ? ಕನ್ನಡಕ್ಕೆ ಬಂದರೆ ಮಾತ್ರ ನಮ್ಮ ಚಾನಲಲ್ಲಿ ತೋರಿಸೋದು, ಇಲ್ಲ ಅಂದರೆ ತೋರಿಸಲ್ಲ. ಓ ಹಂಗಾರೆ ಬರುತ್ತೆ ಬಿಡಿ ಗೈಸ್, ಕನ್ನಡ ಬರುತ್ತೆ. ಹೊಸ ಪರಿಚಯ. ಹಾಯ್ ಹೇಳ್ಬಿಡಿ ಎಲ್ಲರೂ. ನಮಗೆಲ್ಲಿ ಮೇಡಮ್? ಜಿಂಚಾಕ್ ಜಿಂಚಾಕ್. ಓಕೆ ಗೈಸ್, ರೆಡಿ. ಒನ್ ಮೋರ್ ಟೇಕ್. ರೆಡಿ ಮ್ಯಾಮ್? ರೆಡಿ, 3, 2, 1. ಹುಷಾರಾಗಿ ಹೋಗಿ, ಹುಷಾರಾಗಿ ಬಾಮ್ಮ ಅಂತ ಕಳಿಸ್ಬೇಕು. ನಾವು ನ್ಯಾಚುರಲ್ ಆಗಿ ಏನೇನು ಮಾಡ್ತೀವಿ ಅದು ತೆಗಿಯಪ್ಪ, ಮತ್ತೆ ರೀಟೇಕ್ ಎಲ್ಲ. ಇದೆಲ್ಲ ವ್ಲಾಗ್ಗೆ ಗೈಸ್. ಇಲ್ಲಿ ಚಾಕ್ಲೇಟ್ ಮಾಡ್ಕೋರು ಎತ್ಕೊಂಡ್ಬಿಡೋಣ ಇಲ್ಲಿ. ಇವಾಗ ಇದು ಎತ್ಕೊಂಡು ನಾನು ಬ್ಯಾಗಲ್ಲಿ ಮಡಿಕೊಂಡು ಹೋಗ್ಬಿಟ್ರೆ ಏನು ಮಾಡ್ತೀರಾ? ಗೊತ್ತಾಯ್ತದಾ? ಓಕೆ ಏನಂತ ಹೇಳಿದ್ರೆ, ಇಲ್ಲಿ ಕೆರಾಸ್ಟಸ್ದು ಹೊಸ ಪ್ರಾಡಕ್ಟ್ ಏನೋ ಲಾಂಚ್ ಮಾಡಿದ್ದಾರೆ. ಸೊ ಅದಕ್ಕೆ ನನ್ನ ಹೇರ್ಗೆ ಏನು ಟ್ರೀಟ್ಮೆಂಟ್ ಬೇಕು ನನ್ನ ನೋಡಿ ಚೆಕ್ ಮಾಡಿಬಿಟ್ಟು ಹೇಳ್ತೀನಿ ಅಂದ್ಬಿಟ್ಟು ಕೆರಾಸ್ಟಸ್ನೇ ಒಬ್ಬರು ಬಂದಿದ್ದಾರಂತೆ. ಸೊ ಅವ್ರ ಹತ್ರ ಹೋಗಿ ಕನ್ಸಲ್ಟೇಷನ್ ಮಾಡಿ ಬರೋಣ ಬನ್ನಿ. ರೇಡಿಯೋ ಮಾಡಿಬಿಟ್ಟು ಅವ್ರು ಗೈಸ್ ನಮ್ಮ ಹುಡುಗರು. ಹಾಯ್ ಜಸ್ಟಿನ್ ಬ್ರೋ. ಹಾಯ್ ನೈಸ್ ಟು ಮೀಟ್ ಯು. ಓ ಏನೋ ಇಟ್ಟವ್ರೆ, ಕೇಕು, ಜ್ಯೂಸು, ಸ್ಯಾಂಡ್ವಿಚ್ಚು. ಸೂಪರ್ ಗೈಸ್. ಹೇರ್ ಕನ್ಸಲ್ಟ್ನ ಮುಗಿಸ್ಕೊಂಡು ಮೇಲೆ ಬಂದೆ. ಇಲ್ಲಿ ನೋಡಿದ್ರೆ ಏನು ಸ್ಯಾಂಡ್ವಿಚ್ ಎಲ್ಲ ಇಟ್ಟಿದ್ರು, ಅದಕ್ಕೆ ಸ್ವಲ್ಪ ಬಾರಿಸ್ತಾ ಇದ್ದೀನಿ. ಸಲೂನ್ ನೋಡಿ ಗೈಸ್, ಏನು ಪ್ರೀಮಿಯಮ್ ಇದೆ. ವಾಹ್, ಕ್ರೇಜಿ ಅಂದ್ಕೊಡಿ. ಇದು ಇನ್ನೊಂದು ರೂಮು ನೋಡಿ. ಸ್ಪಾ ಇದು. ವಾವ್ ನೋಡಿ, ಕ್ರೇಜಿ. ಆ ಟೋನು, ಆ ಮ್ಯೂಸಿಕ್ಕು ನೋಡಿ, ಮಸ್ತ್ ಬಿಡಿ, ಸಕ್ಕದಾಗೈತೆ ಗೈಸ್. ನಾನು ನೋಡಿ ಪ್ಲೇಟ್ ಇಟ್ಕೊಂಡು ಓಡಾಡ್ತಾ ಇದ್ದೀನಿ ಎಲ್ಲ ಕಡೆ. ಬನ್ನಿ ತಿನ್ಬಿಟ್ಟು ಹೋಗಿ ಹೇರ್ ಕಟ್ ಮಾಡ್ಸೋಣ. ಹೇರ್ ಸ್ಟೈಲಿಸ್ಟ್ ಇನ್ನೂ ಬಿಸಿ ಗೈಸ್. ವೆಯ್ಟ್ ಮಾಡಿ ಸಾಕಾಗ್ಬಿಟ್ಟಿದೆ ಗೈಸ್. ಫುಲ್ ಬಾರಿಸ್ಬಿಡ್ಬೇಕು. ಅದು ಜ್ಯೂಸು, ಇದು ಯಾವುದೋ ಗೊತ್ತಿಲ್ಲ ಕಲರ್. ಇದು ರೆಡ್ಗಿದೆ, ಇದು ಇಲ್ಲೋ ಇದೆ. ಹೋಯ್ತು ಡಯಟು. ಪ್ರೂಫು ಹಾಕಿ ಇಲ್ಲಿ ಹಾಕಿ. ಯಾವ ಚಾಕ್ಲೇಟು? ಪಕ್ಕ ಚಾಕ್ಲೇಟ್ ಗರ್ಲ್. ಡಾರ್ಕ್ ಚಾಕ್ಲೇಟ್. ಸ್ಪೆಕ್ಸ್ ಬೇಕಾ?
ಈ ಸ್ಪೆಕ್ಸ್ ತಗೊಳ್ಳಿ. ಯಾಕೆ ಅದು ಮಿಲ್ಕ್ ಚಾಕ್ಲೇಟ್ ಅಂದ್ರಲ್ಲ ಅದಕ್ಕೆ. ಪ್ಲೇನ್ ಮಿಲ್ಕ್ ಚಾಕ್ಲೇಟ್ ಡೈರಿ ಮಿಲ್ಕ್. ಹಲೋ ಮಿಲ್ಕ್ ಚಾಕ್ಲೇಟ್ ಯಾರು ಇಷ್ಟಪಡೋಲ್ಲ ಡೈರಿ ಮಿಲ್ಕ್ ಇಷ್ಟ ಆಯ್ತು ಮೇಡಮ್ ವೈರಲ್ ಚಾಕ್ಲೇಟ್ ಇದೆಯಲ್ಲ ಫುಲ್ ಕುನಾಫಾ ಹಂಗೆ. ಕ್ರಿಸ್ಪಿ ಓಪನ್ ಮಾಡಿದ್ರೆ ಫುಲ್ ಜ್ಯೂಸಿ ಚಾಕ್ಲೇಟ್. ಕೇಕ್ ಬೇಕಂತೆ ಮೇಡಮ್ ಅದಕ್ಕೆ. ಬನ್ನಿ ಪಾಪು ಗ್ಯಾರೇಜ್ಗಳೆಲ್ಲ ಪ್ರಾಬ್ಲಮ್ ಇದೆ ಬನ್ನಿ ಗೈಸ್ ಸಲೂನ್ ತುಂಬ ಬ್ಯುಸಿ ಇದ್ದಿದ್ದ ಕಾರಣ ಇವಾಗ ಬಂದವ್ರೆ ಗುರುಗಳು. ತಿನ್ಕೊಂಡು ಪನ್ಕೊಂಡೆಲ್ಲ ಲೇಟ್ ಮಾಡ್ಕೊಂಡು ಬಂದವ್ರೆ. ಆಯ್ತು ಬಿಡಿ, ನಾವು ತಿನ್ಕೊಂಡ್ಬಂದು ಎಷ್ಟು ಆ ಗ್ಯಾಪಲ್ಲಿ. ಸೊ ಇವಾಗ ಸರ್ವಿಸಸ್ನ ಮಾಡಿಕೊಂಡು ಇವಾಗ ಫಸ್ಟ್ ಹೇರ್ ಕಟ್ ಮಾಡಿಸಿ ಬಿಯರ್ಡ್ ಮಾಡಿಸಿ ಆಮೇಲೆ ಹೇರ್ ಟ್ರೀಟ್ಮೆಂಟ್ ಹೋಗೋಣ ಬನ್ನಿ. ನಮ್ಮ ಜೊತೆ ಇನ್ನೊಬ್ರು ನಮ್ಮ ಸ್ನೇಹಿತರಿದ್ದಾರೆ, ಯಾರು ತೋರಿಸ್ತೀನಿ ಬನ್ನಿ. ಮೇಡಮ್ ಮಾಡಿಸಲ್ಲ ಅಂದರೆ ಏನೋ ಮಾಡಿಸ್ತಾ ಇದ್ದೀರಾ? ಇಲ್ಲ ನನಗೆ ಗೋಲ್ಡನ್ ಹೇರ್ ಇದು ಓ ಹಂಗೆ ನೀವೇನು ಹೇಳಿದ್ರೆ ಕೇಳಿಸಿಲ್ಲ, ನಾನು ಟ್ರಾನ್ಸ್ಲೇಟ್ ಮಾಡ್ತೀನಿ ಇವಾಗ. ಗೈಸ್ ಗೋಲ್ಡನ್ ಹೇರ್ ಅಂದ್ಬಿಟ್ಟು ಫೀಲ್ ಮಾಡ್ತಾವ್ರಂತೆ ಅವರು. ನೀವೇನೋ ಮಾಡಿಸ್ಕೊಳ್ಳಲ್ವಾ? ನನಗೆ ಮಾಡೋದು ಬಿಟ್ಬಿಟ್ಟು ಅವ್ರು ಮಾಡ್ರಿ. ನನಗೆ ಮಾಡೋದು ಬಿಟ್ಬಿಟ್ಟು ಅವ್ರಿಗೆ ಮಾಡ್ರಿ, ಹೇಳ್ತೀನಿ. ಬರ್ರಿ ಮೇಡಮ್ ಇಲ್ಲಿ ಕೂತ್ಕೊಳ್ಳಿ. ಹಂಗೆ ಯಾಕಂದ್ರೆ ಈ ಫಿಕ್ಸ್ ಚೆನ್ನಾಗಿ ಕಾಣಿಸ್ತಿದ್ಯಾ ಗೈಸ್? ನಮ್ಮ ಮಗ ಹುಟ್ಟಿದಾಗಲೇ ಚೆನ್ನಾಗಿದೆ, ಸುಮ್ಮನೆ ಗೈಸ್ ನಾನು ಕಟಿಂಗ್ ಮಾಡಿಸ್ಬೇಕಾದ್ರೆ ಎಂಟರ್ಟೈನ್ಮೆಂಟ್ ನೋಡಿ ಹೆಂಗೆ ಕೊಡ್ತಾವ್ರೆ. ಗೈಸ್ ಹೇರ್ ಕಟ್ ಎಲ್ಲ ಮುಗಿಸಿದೆ. ಹೇರ್ ಕಟ್ ಹೆಂಗಿದೆ ಹೇಳಿ ಕಮೆಂಟ್ ಹಾಕಿ. ಇವಾಗ ಏನೋ ಟ್ರೀಟ್ಮೆಂಟ್ ಶುರು ಮಾಡ್ತಾ ಇದ್ದಾರೆ. ಏನು ಟ್ರೀಟ್ಮೆಂಟ್ ಏನು ಅಂತ ಗೊತ್ತಿಲ್ಲ. ಕೆರಾಸ್ಟಿಸ್ ಪ್ರಾಡಕ್ಟ್ ಅಂತೆ. ಈ ಕಾಸ್ಟ್ಲಿ ಪ್ರಾಡಕ್ಟ್ ಎಲ್ಲ ನಮ್ಗೆ ಆಗಿ ಬರೋಲ್ಲ ಗೈಸ್. ಏನು ಸಾವಿರಾರು ರೂಪಾಯಿ ಪ್ರಾಡಕ್ಟ್ಗಳು ಅವೆಲ್ಲ. ನಾವು ಆಗ್ತಾ ಇದ್ದಿದ್ದು ಫಸ್ಟ್ ಕ್ಲಿನಿಕ್ ಪ್ಲಸ್ಸು. ಇವಾಗ ಒಂದು ಸ್ವಲ್ಪ ಅಡ್ವಾನ್ಸ್ಡ್ ಆಗಿ ಡಾಕ್ಟ್ರ್ ಹೇಳಿರೋದಕ್ಕೆ ಡ್ಯಾಂಡ್ರಫ್ ಶಾಂಪು ಹಾಕ್ತಾಯಿದ್ದೀನಿ. ಇವಾಗ ಯಾವ್ದು ಗುರು ಆಗ್ತಾ ಇರೋದು ಕುಡೀಲಿ ನೋಡೋಣ. ಕ್ರಬ್ಡೋಕ್ಸಿಸೈಡ್ ಅಂತೀವಿ, ಯಾವ ಕೇಳೇ ಇಲ್ಲ ಗೈಸ್. ರೇಟ್ ನೋಡೋಣ ಇರಿ. 3800 ರೂಪಾಯಿ ಗೈಸ್. ಇದು ಸಿಕ್ಕಾಬಟ್ಟೆ ಕಾಸ್ಟ್ಲಿ ಇದೆಲ್ಲ. ಆ್ಯಂಡ್ ಬಿಕಾಸ್ ಆಫ್ ದ ಕ್ವಾಲಿಟಿ ಗೈಸ್. ಕೆರಾಸ್ಟಿಸ್ ಇಸ್ ಬ್ರ್ಯಾಂಡ್ ಸಕ್ಕದಾಗಿದೆ. ನಾನು ಕೇಳಿದ್ದೀನಿ, ಡೈರೆಕ್ಟ್ ಪ್ಯಾರಿಸ್ ಬ್ರ್ಯಾಂಡ್ ಇದು. ನೋಡಿ ಹಾಕಿ ಎಕ್ಸ್ಟ್ರಾ 10 ml ಎಕ್ಸ್ಟ್ರಾ ಹಾಕಿ. ಇನ್ನೂ ಒಬ್ಬರು ಬಂದಿದ್ದಾರೆ ಸ್ನೇಹಿತರು, ಎಲ್ಲ ಇಂಡಸ್ಟ್ರಿ ಸ್ನೇಹಿತರುಗಳೇ ಜಾಸ್ತಿ ಇರ್ತಾರೆ. ಅದಕ್ಕೆ ನಾವಿದು ಯಾಕಂದ್ರೆ ಗೊತ್ತಿರುತ್ತೆಲ್ಲ ಇಲ್ಲಿ ಬರ್ತಾರೆ ಅಂತ. ಇಲ್ಲಾದ್ರು ಕಾಂಟೆಂಟ್ ಬೇಕಲ್ಲ ಗೈಸ್, ಬನ್ನಿ ತೋರಿಸ್ತೀನಿ ಯಾರ್ಯಾರು ಏನೇನು ಬಂದಿದ್ದಾರೆ ಅಂತ. ಹೆಂಗರು ಹಾಂ ಮೇಲೆ ಹಿಂಗೆ ಮಾಡ್ತೀಯ ಅಂದರೆ ಬರೀ ಇಂಥದೆಯಾ? ನಗ್ತಾ ಇದೆಯಲ್ಲ ಸಿಜ ನೋಡಿ. ಪ್ರತಾಪ ನಗ್ತವನೆ, ಶೂಟ್ ಮಾಡ್ತಾರೋ ನಗ್ತಾವನೆ. ತಮಾಷೆ ಮಾಡಿದಪ್ಪ. ನೀನು ಹೇಳಿದ ಡೈಲಾಗ್ ಹಂಗಿತ್ತು. ಕೂದಲೆಲ್ಲ ಉದುರೋಯ್ತಾ ಇತ್ತು ಗೈಸ್ ಆಲ್ರೆಡಿ. ಇನ್ನೇನು ಏಜ್ ಆಯಿತು, ವಯಸ್ಸಾಯಿತು. ಇನ್ನೇನು ಅಷ್ಟೇ. ಎಲ್ಲ ಪ್ರತಾಪ್ ನನಗೆ ಹೇಳ್ತೀಯ ಪ್ರತಾಪನ್ ಥರ ನಾನು ಟೋಪಿ ಹಾಕೊಂಡು ನನಗೆ ಹೇಳ್ತೀಯ ನೀನು ಫಸ್ಟ್ ಮದುವೆಗೆ ಇವಾಗ ನಾನು ಯಾರು ಹೇಳ್ಕೊಟ್ಟವ್ರು ಬರೋ ಒಳ್ಳೆ ಮಸಾಜ್ ಮಾಡಿಬಿಡಿ ಬ್ರೋ. ಇವಾಗ ಮನಿಕೊಂಡ್ರೆ 2 ದಿವಸ ಬುಟ್ಟೆ ತೊಗೊಳ್ಬೇಕು. ಹಾಂ ಹಾಕಿ ಬ್ರೋ, ಪ್ರೆಷರ್ ಏನು ಜೋರಾಗಿ ಹಾಕಿ. ಲೈಫಲ್ಲಿರೋ ಪ್ರೆಷರ್ ಮುಂದೆ ಇದೆಲ್ಲ ಯಾವ್ದು ಹಾಕಿ ಬ್ರೋ. ಹೇರ್ ಕಟ್ ಎಲ್ಲ ಆಯಿತು. ಈ ಕಡೆ ಬೋರ್ಡ್ ಕಾಣಿಸ್ತಾಯ್ತಾ? ಏನಿಲ್ಲ ಅಲ್ಲ, ಚೆನ್ನಾಗೈತೆ ನೋಡಿ, ಸಕ್ಕದಾಗೈತೆ. ಆ್ಯಂಡ್ ಟ್ರೀಟ್ಮೆಂಟ್ ಕೂಡ ಆಯಿತು. ಇದು ಸ್ಕಾಲ್ಪ್ದು ಏನೇನೋ ಟ್ರೀಟ್ಮೆಂಟ್ ಮಾಡಿದ್ರು, ಮಾಯ್ಶ್ಚರೈಸರ್ ಎಲ್ಲ ಹಚ್ಚಿ ಏನೇನೋ ಮಾಡಿದ್ರು. ಎಲ್ಲ ಚೆನ್ನಾಗಿ ಮಾಡಿದ್ರು. ಬನ್ನಿ ಇವೆಲ್ಲ ಮುಗಿಸ್ಕೊಂಡು ನಮ್ಮ ಫ್ರೆಂಡ್ ಬಂದಿದ್ದಾರೆ, ಮಾತಾಡ್ಸ್ಕೊಂಡು ಕನ್ನಡ ಕಲಿಸ್ತಾ ಇದ್ದೀವಿ. ಆತೆ ಆತೆ ಆಪ್ಕೋ ನೈ ಆತೆ ಆತೆ ಬೋಲೋ ಕ್ಯಾ ಆತೆ? ನನ್ನ ಹೆಸರು ಅನಿಕಾ. ಓ ಶಾಬಾಷ್. ಆಮೇಲೆ ನಿಮ್ಮ ಡವ್ ಅವನ ಏನೇನೇನೇನು ಏನೇನೇನು ಬರ್ತೀರಾ? ಹಾಂ ಹೆಂಗಿದ್ದೀರಾ? ಹಾಂ ಚೆನ್ನಾಗಿದ್ದೀರಾ? ಓಕೆ. ಆಮೇಲೆ ಊಟ ಆಯ್ತಾ? ಊಟ ಆಯ್ತಾ? ಆಮೇಲೆ ಅಲ್ಲ ಇವರೇನೋ ಏನೋ ಬೈಯೋದೇನೋ ಹೇಳ್ತಾ ಇದ್ರು. ಹೇಳಿ ಏನು ಹೇಳ್ತಾರೆ? ಹೇಳಿ ಮೇಡಮ್, ಏನು ಹೇಳ್ತಾ ಇದ್ರಿ? ಈ ಬಡತವಿಂದ ದೇಶ ಉದ್ಧಾರ ಆಯ್ತದ ಮೇಡಮ್. ನೋಡಿ ಮೇಡಮ್, ಯಾರು ಹೇಳ್ಕೊಟ್ಟಿದ್ದಪ್ಪ ಪುಟ್ಟ? ಯಾರು ಹೇಳ್ಕೊಟ್ಟಿದ್ದು? ಬೇರೆ ಇನ್ನೇನೇನು ಬರುತ್ತೆ ನಿಮಗೆ? ಬ್ಯಾವರ್ಸಿ ಸೇಟ ಹಾಂ ಸೇಟ ಸೇಟಾ ಟಿಕಮ್ದ ಸೇಟ ಶಾಟ. ಓ ಯಪ್ಪ ಟಿಕ ಮುಚ್ಕೋ ಹೋಗಿ. ಗುರು ಏನು ಗುರು ಇದು? ನಮ್ಮ ಬೆಂಗಳೂರಲ್ಲಿ ಹಿಂಗೆಲ್ಲ. ನಮ್ಮ ಕನ್ನಡಿಗರು ಏನು ಮಾಡೋ ಕೆಲಸ ಅಂದರೆ, ಯಾರಾದರೂ ಬರಲಿ ಕನ್ನಡ ಹೇಳ್ಕೊಡು ಅಂದರೆ ಫಸ್ಟ್ ಮಾಡೋ ಕೆಲಸ ಕದ್ರಿ ಕೆಲಸನೇ ಇಂಥವು. ಫಸ್ಟ್ ಬೈಗೊಳ್ಳೋದೇ ಹೇಳ್ಕೊಡೋದು. ನಾನಾಗಲಿ ಇನ್ನೊಬ್ರಾಗಲಿ ನಾವು ಮಾಡೋದೇ ಹಂಗೆ. ಯಾರಾದರೂ ನಾರ್ತ್ ಇಂಡಿಯನ್ಸ್ ಬಂದರೆ, ನಮ್ಮ ಫ್ರೆಂಡ್ಸ್ ಆದರೆ ಅವ್ರಿಗೆ ಫಸ್ಟ್ ಹೇಳ್ಕೊಡೋದೇ ನಾವು ಹೆಂಗೆ ಬೈಯೋದು ಅಂತ ಕನ್ನಡದಲ್ಲಿ. ಕರೆಕ್ಟ್ ತಾನೆ? हाँ सिखा. आपका भाषा कौन सा है? एक्चुअली नेपाली बात करते हैं, बट हम लोग भूटान से हैं. ಭೂತಾನ್. ಓಕೆ. ಹಾಂ ಅಕ್ಕಿ ಯಾರುತ್ತಿದೆ ಚಿಲಿ ಪಿಲಿ ಅನ್ನುತ್ತಿದೆ. ಅಷ್ಟೊತ್ತಿಂದ ಎಲ್ರಿಗೂ ಹಂಗೆ ಮಾಡ್ತಾ ಇರೋದು, ಕೊಡೋದು ವಾಪಸ್ ಇಸ್ಕೊಳ್ಳೋದು. ಅವ್ರು ಹಂಗೆ ಮಾಡ್ತಾ ಇರೋದು.
ಹಂಗೆ ಮನುಷ್ಯ ಹಂಗೆ ವಿಡಿಯೋ ಮಾಡು. ಗೈಸ್ ಇವಾಗ ಸೀನ್ ಏನಂದ್ರೆ ಗಿಫ್ಟ್ ಕೊಟ್ಬಿಟ್ಟು ವಾಪಸ್ ಇಸ್ಕೊಂಡ್ರೆ ಅವ್ರ ಮನೆ ದೇವ್ರ ಮೇಲೆ ಆಣೆ. ಯಾವ ಗರ್ಲ್ ಫ್ರೆಂಡು ಇಲ್ಲ, ಸುಮ್ಮನೆ ಹೇಳ್ಗುರು ನನಗೆ ಗರ್ಲ್ಸ್ ಮೇನ್ ಯೂಸ್ ಆಗ್ತಾ ಇರೋದೆಲ್ಲ ಕೊಟ್ಟವ್ರೆ. ಬಾಯ್ 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 ಬಾಯ್. ಪೇಪರ್ ಕೊಟ್ಟಿದ್ದೀರ ಅಂತ ಇದು ಯೂಸ್ ಆಗ್ತಾ ಇರೋದ ರಿಟರ್ನ್ ಬೇರೆ ಏನಾದ್ರು ಬರ್ಬೇಕು ನಮಗೆ. ಯಾವ್ದಕ್ಕೂ ಏನೋ ಕಸ್ತೂರಿ ವಾಸನೆ ಗೊತ್ತಿಲ್ಲ ಅಂತ ಹಂಗೆ ನೋಡಿ ನಮ್ಮ ಭರತ್ ನೋಡಿ ಫುಲ್ಲು ಝೂಮ್ ಆಗ್ತಾ ಅವನೆ. ಆ್ಯಕ್ಷನ್ 3, 2, 1 ಗೋ. ನೋಡಿ ಗೈಸ್. ಓ ಸ್ಟೋರೇಜ್ ಫುಲ್ ಅಂತ ಆಫ್ ಆಗೋಯ್ತು. ಗೈಸ್ ಎಲ್ಲ ಮುಗಿಸ್ಕೊಂಡು ಇವಾಗ ಫಿಲಮ್ಗೆ ಬರ್ತಾ ಇದ್ದೀವಿ. ನಮ್ಮ ಹುಡುಗ ಒಬ್ಬ ಅಲ್ಲು ಅರ್ಜುನ್ ಫ್ಯಾನು, ಸೊ ಅದಕ್ಕೋಸ್ಕರ ರೈಸ್ ಮಾಡಿಬಿಟ್ಟು ನನ್ನ ಪುಷ್ಪದ ಪಾರ್ಟ್ 2 ಕರ್ಕೊಂಡ್ಬಂದವನೆ. ಬನ್ನಿ ಹೋಗೋಣ. ಕಾರ್ಯವಾದ ಸ್ಪೆಷಲ್. ಓಕೆ ಗೈಸ್, ಮೂವಿ ಮುಗಿಸ್ಕೊಂಡು ಮನೆಗೆ ಬಂದೆ. ಮೂವಿ ಓಕೆ, ಆದ್ರೆ 1,000 ರೂಪಾಯಿ ಕೊಟ್ಬಿಟ್ಟು ಮೂವಿಗೆ ಹೋಗ್ಬಿಟ್ನಲ್ಲ, ಅದು ಬೇಜಾರಷ್ಟೇ, ಬೇರೆ ಇನ್ನೇನಿಲ್ಲ. ಸೊ ಈ ವ್ಲಾಗ್ ನ ಇಲ್ಲಿಗೆ ಮುಗಿಸ್ತಾ ಇದೀನಿ. ವ್ಲಾಗ್ ಮುಗಿಸೋಕ್ಕೂ ಮುಂಚೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಬೇರೆ ಇದೆ ಗೈಸ್. ಎಷ್ಟೊಂದು ಜನ ಸಿಗ್ದವ್ರಲ್ಲ ಬ್ರೋ, ಟ್ರಿಪ್ ಯಾವಾಗ, ಟ್ರಕ್ ಯಾವಾಗ, ಟ್ರಿಪ್ ಯಾವಾಗ, ಟ್ರಕ್ ಯಾವಾಗ. ಸೊ ನನಗೆ ಕನ್ಫ್ಯೂಷನ್ ಆಗ್ಬಿಟ್ಟಿದೆ, ಟ್ರಿಪ್ ಕರ್ಕೊಂಡು ಹೋಗ್ಬೇಕಾ, ಟ್ರಕ್ಕಿಂಗ್ ಕರ್ಕೊಂಡು ಹೋಗ್ಬೇಕಾ ಅಂತ ಹೇಳಿ. ಸೊ ಏನು ಅಂತ ಡಿಸೈಡ್ ಮಾಡಿ ಹೇಳಿ. ಅಂಡ್ ಅದು ಆದಷ್ಟು ಬೇಗ ನಡೆಯುತ್ತೆ. ಇವಾಗ 58,000+ ಸಬ್ಸ್ಕ್ರೈಬರ್ಸ್ ಇದ್ದಾರೆ. 60,000 ಸಬ್ಸ್ಕ್ರೈಬರ್ಸ್ಗೆ 60K ಇನ್ನೊಂದು ಟ್ರಿಪ್ ನ ಆರ್ಗನೈಸ್ ಮಾಡ್ತೀನಿ. ಇನ್ನೊಂದು ಟ್ರಿಪ್ ಆರ್ಗನೈಸ್ ಮಾಡ್ಬೇಕಾ, ಟ್ರೆಕ್ ಆರ್ಗನೈಸ್ ಮಾಡ್ಬೇಕಾ ಅಂತ ಕಮೆಂಟ್ ಹಾಕಿ. ಅಂಡ್ ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಆದಷ್ಟು ಬೇಗ ಸಬ್ಸ್ಕ್ರೈಬರ್ಸ್ 60K ಆಗೋ ತರ ಮಾಡಿ. ಎಷ್ಟು ಬೇಗ 60K ಆಗುತ್ತೋ ಅಷ್ಟು ಬೇಗ ನಾವು ಟ್ರೆಕ್ಕಿಂಗ್ ಫಿಕ್ಸ್ ಆಗ್ತೀವಿ. ನಾಳೆ ಏನಾದ್ರು 60K ಆಯ್ತು ಅಂತ ಹೇಳಿದ್ರೆ ನಾಡ್ದೆ ಟ್ರೆಕ್ಕಿಂಗ್ ಫಿಕ್ಸ್. ಪ್ಲಾನ್ ಹೇಳ್ತೀನಿ, ಯಾರ್ಯಾರು ಬರ್ತೀರಾ ಬನ್ನಿ. ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್ ಅಲ್ಲಿ ಇರುತ್ತೆ. ಇನ್ನೊಂದೇನು ಅಂತ ಹೇಳಿದ್ರೆ, ನಾನು ಜಾಸ್ತಿ ಪ್ರಿಫರೆನ್ಸ್ ಕೊಡೋದು ಯಾರಿಗೆ ಅಂತ ಹೇಳಿದ್ರೆ, ಯಾರು ನನ್ನ ಯೂಟ್ಯೂಬ್ ಪೇಜ್ ಅಲ್ಲಿ, ಯಾರು ನಮ್ಮ ವ್ಲಾಗ್ಸ್ ಅಲ್ಲಿ ರೆಗ್ಯುಲರ್ ಆಗಿ ಕಮೆಂಟ್ ಮಾಡ್ತಾ ಇರ್ತಾರಲ್ಲ, ಅಂಡ್ ರೆಗ್ಯುಲರ್ ಆಗಿ ಬಂದು ನೋಡ್ತಾ ಇರ್ತಾರೆ, ಕಮೆಂಟ್ ಹಾಕಿರ್ತಾರೆ, ಅವ್ರಿಗೆಲ್ಲ ಒಂದು ನಮಗೆ ಗೊತ್ತಾಗ್ಬಿಡುತ್ತೆ ಯಾರ್ಯಾರು ಇರ್ತಾರೆ ಅಂತ. ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಇರುತ್ತೆ. ಸೊ ಅದಕ್ಕೆ ಯಾವಾಗಲೂ ಹೇಳ್ತಾ ಇದ್ದೀನಿ, ದಯವಿಟ್ಟು ಕಮೆಂಟ್ ಮಾಡಿ ಅಂತ. ತುಂಬಾ ದಿನದಿಂದ ನೋಡ್ಕೊಂಡು ಅವ್ರ ಪಾಪ ಬರ್ಬೇಕು ಅಂತ ಆಸೆ ಇರುತ್ತಲ್ಲ, ಅವ್ರನ್ನ ನಾನು ಫಸ್ಟ್ ಕರ್ಕೊಂಡು ಹೋಗಕ್ಕೆ ಇಷ್ಟಪಡ್ತೀನಿ. ಸೊ ಗೈಸ್, ನೀವು ಡಿಸೈಡ್ ಮಾಡಿ. ಹಂಗೆ ಹೇಳ್ತಾ ವ್ಲಾಗ್ ಮುಗಿಸ್ತಾ ಇದೀನಿ. ಆದ್ರೆ ವ್ಲಾಗ್ ಮುಗಿಸೋಕ್ಕೂ ಮುಂಚೆ ಒಂದಂತೂ ಮಿಸ್ ಮಾಡಕ್ ಹೋಗ್ಬಿಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡೋದನ್ನ ಮಿಸ್ ಮಾಡಕ್ ಹೋಗ್ಬಿಡಿ. ಅಂಡ್ ಇನ್ನೊಂದೇನಂತ ಹೇಳಿದ್ರೆ, 60K ಇನ್ನೇನ್ ಹತ್ರ ಇದೀವಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಸಿ ನಿಮ್ ಫ್ರೆಂಡ್ಗೆಲ್ಲ. ಆದಷ್ಟು ಬೇಗ ಕರ್ಕೊಂಡು ಹೋಗೋಣ. ಎಲ್ಲಿಗೆ ಹೋಗೋಣ ಅಂತ ನೀವು ಡಿಸೈಡ್ ಮಾಡಿ. ಎಲ್ಲ ಕಮೆಂಟ್ ಸಜೆಷನ್ ಹಾಕಿ, ಎಲ್ಲ ಒಂದು ಫೀಡ್ಬ್ಯಾಕ್ ತಗೋತೀನಿ. 60K ಆಗ್ತಾ ಇದ್ದಂಗೆ ಪ್ಲಾನ್. ಈ ಸರಿ ಆಗಕ್ಕೂ ಮುಂಚೆ ಆಗಲ್ಲ, ಆದ್ಮೇಲೆನೆ ಪ್ಲಾನ್. ಯಾಕಂದ್ರೆ ಲಾಸ್ಟ್ ಟೈಮ್ 50K ಮುಂಚೆ ಮಾಡಿದ್ದೆ, 49 ಇದ್ದಾಗ ಮಾಡಿದ್ದೆ. ಈ ಸರಿ 60K ಆದ್ಮೇಲೆ ಮಾಡ್ತಾ ಇದೀನಿ ಟ್ರಿಪ್ ಪ್ಲಾನ್. ನೆಕ್ಸ್ಟ್ ಲೆವೆಲ್ ಎಂಜಾಯ್ ಮಾಡ್ಬೇಕಂತ ಫಿಕ್ಸ್ ಆಗ್ಬಿಟ್ಟಿದೀನಿ. ಸೊ ಅಂತ ಹೇಳ್ತಾ ಈ ವ್ಲಾಗ್ ನ ಇಲ್ಲಿಗೆ ಮುಗಿಸ್ತಾ ಇದೀನಿ. ವ್ಲಾಗ್ ಇಷ್ಟ ಆಗಿದ್ರೆ ನಿಮಗೆ ಗೊತ್ತಿರ್ಬೇಕು ಏನ್ ಮಾಡ್ಬೇಕಂತ ಹೇಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಿಸ್ ಮಾಡಕ್ ಹೋಗ್ಬೇಡಿ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು, ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು.